ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿರುವ ಬೃಹತ್ ಗುಹೆ ಇದು. ತಟ್ಟಂತ ನೋಡಿದ್ರೆ ಇದು ಪ್ರಕೃತಿಯೇ ನಿರ್ಮಿಸಿದ ಗುಹೆಯೋ ಇಲ್ಲ ರಾಜ ಮಹಾರಾಜರು ನಿರ್ಮಿಸಿದ ಗುಹೆಯೋ ಅಂತ ಕನ್ಫ್ಯೂಸ್ ಆಗಬೇಕು. ವಿಚಿತ್ರ ಅಂದ್ರೆ ಇದು ಮಾನವ ನಿರ್ಮಿತ ಗುಹೆ. ಇದು ಆಶ್ಚರ್ಯವಾದ್ರೂ ಸತ್ಯ. ಬಸವ ಕಲ್ಯಾಣ ಅಂದ್ರೆ ತಕ್ಷಣಕ್ಕೆ ನೆನಪಾಗೋದು ಬಸವೇಶ್ವರರ ಬೃಹತ್ ಪುತ್ಥಳಿ. 108 ಅಡಿ ಎತ್ತರದ ಬೃಹತ್ ಬಸವೇಶ್ವರರ ಪ್ರತಿಮೆ ಇದು. ಸಮೀಪದಲ್ಲಿಯೇ ನಿರ್ಮಾಣವಾಗಿದೆ ಈ ಅಪರೂಪದ ಗುಹೆ. ಅಂದ್ಹಾಗೆ ಗುಡ್ಡವನ್ನ ಕುರಿತು ಅಜಂತ ಎಲ್ಲೂರ ಗುಹೆಗಳ ಮಾದರಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಗವಿಯಲ್ಲಿ ಬಗ್ಗೆ ನೋಡಿರ್ತಕ್ಕಂಥದ್ದು ಏನೋ ಒಂದು ರಾಷ್ಟ್ರಕೂಟ ಶೈಲಿಯಾಗಿರ್ತಕ್ಕಂಥ ಅಜಂತ ಮತ್ತು ಎಲ್ಲೋರ ಅಂತ ನಾವೇನು ಹೇಳ್ತೀವಲ್ಲ, ಅಂತ ಒಂದು ಮಾನ್ ಆಗಿರ್ತಕ್ಕಂಥ ಕಲೆ ಅವತ್ತು ಆ ಭಾಗದಲ್ಲಿ ಏನೋ ಒಂದು ಕಲೆ ಇರತಕ್ಕಂಥದ್ದು. ಆ ಕಲೆ ಕೂಡ ಇವತ್ತು ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ನೋಡ್ಬೇಕು ಅಂದ್ರೆ ಎಷ್ಟೋ ಜನರು ಏನಪ್ಪಾ ಅಜಂತ ಎಲ್ಲೋರಕ್ಕೆ ನಾವು ಹೋಗಕ್ ಆಗಲ್ಲ. ಇವತ್ತು ಇಲ್ಲೇ ಏನಪ್ಪಾ ಅಂದ್ರೆ ನಾವು ಒಂದು ಬಾಜು ಪ್ರದೇಶದಲ್ಲಿ ಇವತ್ತು ಅಂತ ಒಂದು ಕಲೆಯನ್ನ ಇನ್ನೂ ಜೀವಂತವಾಗಿರ್ತಕ್ಕಂಥ ಒಂದೇ ಒಂದು ಪ್ರದೇಶ ಅಂದ್ರೆ ಅದು ಬಸವ ಕಲ್ಯಾಣ ಅಂತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿ ನಾವು ಈ ಒಂದು ಇದರ ಮುಖಾಂತರ ತಿಳಿಸಬಹುದು. ಇದನ್ನ ಕಲ್ಲು, ಸಿಮೆಂಟ್, ಕಬ್ಬಿಣವನ್ನ ಬಳಸದೆ ಕೆತ್ತಲಾಗಿದೆ. ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ 108 ಅಡಿ ಉದ್ದವಿರೋ ಪ್ರಪಂಚದಲ್ಲಿಯೇ ಅತಿ ಎತ್ತರವಿರುವ ಬಸವೇಶ್ವರರ ಮೂರ್ತಿಯನ್ನ ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡುವುದರ ಮೂಲಕ ಸಂಯನಿಸಿಕೊಂಡಿದ್ರು. ಇದೀಗ ಅವರ ಆಸಕ್ತಿಯ ಫಲವಾಗಿ ಬಸವ ಕಲ್ಯಾಣದಲ್ಲಿ ಈ ಅದ್ಭುತ ಸೃಷ್ಟಿಯಾಗಿದೆ. ಇದರ ವಿಸ್ತೀರ್ಣ ಬರೋಬ್ಬರಿ 760 ಅಡಿ ಇದ್ದು ಇದು ಉಸಿರಾಡುವ ಗುಹೆ ಅಂತಾನೆ ಪ್ರಖ್ಯಾತವಾಗಿದೆ. ಅದಕ್ಕೆ ಕಾರಣ ಸಾವಿರಾರು ಜನ ಏಕಕಾಲದಲ್ಲೇ ಇದರೊಳಗಡೆ ಬಂದರೂ ಕೂಡ ಇಲ್ಲಿಯವರಿಗೆ ಉಸಿರಾಟದ ತೊಂದರೆಯಾಗುವುದಿಲ್ಲ. ಹೊರಗಡೆ ಇದ್ದಂತಹ ವಾತಾವರಣವೇ ಎಲ್ಲಿಯೂ ಇರುತ್ತೆ, ಅಲ್ಲಿಗಿಂತ ಹೆಚ್ಚು ತಂಪಾಗಿರುತ್ತೆ. ಈ ಒಂದು ಬಸವ ಧರ್ಮಪೀಠ ಬಸವ ಮಹಾಮನೆಯಲ್ಲಿ ಪರಮ ಪೂಜ್ಯ ಶ್ರೀ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಸುಮಾರು 30 ವರ್ಷಗಳ ಆಚೆ ಈ ಒಂದು ಬಸವ ಕಲ್ಯಾಣಕ್ಕೆ ಬಂದಾಗ ಎಲ್ಲರೂ ಬಂದಿರತಕ್ಕಂಥ ಒಂದು ಸಾಮಾನ್ಯರು ನಿರಾಶೆಯಾಗಿ ಹೋಗ್ತಾ ಇದ್ರು. ಆ ಒಂದು ನಿರಾಶೆಗೆ ಮಾತಾಜಿಯವರು ಮನಗಂಡು ಇಲ್ಲಿ 12ನೇ ಶತಮಾನದ ಒಂದು ಗತವೈಭವನ್ನ ಮತ್ತೆ ಪುನಃ 21ನೇ ಶತಮಾನದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ಒಂದು ಕ್ಯಾಂಪಸ್ ನಲ್ಲಿ 108 ಅಡಿ ಬಸವೇಶ್ವರ ಪುತ್ಥಳಿ ಮತ್ತು ಅದಕ್ಕೆ ತಕ್ಕಂತೆ ಶರಣ ಗ್ರಾಮಗಳನ್ನ ಅಂದ್ರೆ 12ನೇ ಶತಮಾನದಲ್ಲಿ ಶರಣರು ಯಾವ ರೀತಿ ಜೀವನವನ್ನ ಮಾಡಿದ್ರು, ಯಾವ ರೀತಿ ಕಾಯಕವನ್ನ ಮಾಡಿದ್ರು, ಅವರ ದಂಪತಿಗಳ ಸಮೇತವಾಗಿ ಆಧ್ಯಾತ್ಮ ಜೀವನವನ್ನ ಹೇಗೆ ಅವರು ನಡೆಸಿಕೊಂಡು ಹೋದ್ರು ಅಂತಕ್ಕಂಥ ಒಂದು ಮನಮುಟ್ಟುವಂತೆ ಅವರ ಒಂದು ಕುಟೀರಗಳನ್ನು ಸಹಿತ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಷ್ಟು ವಿಸ್ತಾರವಾದ ಇಷ್ಟು ಉದ್ದದ ಗುಹೆ ಎಲ್ಲೆಲ್ಲೂ ಕಾಣಸಿಗೋದಿಲ್ಲ. ಹೀಗಾಗಿಯೇ ಇವತ್ತು ಈ ಗುಹೆ ಪ್ರತಿಯೊಬ್ಬರನ್ನ ಸೆಳಿತಾ ಇರೋದು. ಅಷ್ಟೇ ಅಲ್ಲ, ಇದರೊಳಗಿನ ವಾತಾವರಣ ಇಲ್ಲಿಗೆ ಬರುವ ಪ್ರವಾಸಿಗರನ್ನ ಮತ್ತಷ್ಟು ಆಶ್ಚರ್ಯ ಮತ್ತು ಮತ್ತಷ್ಟು ಅಚ್ಚರಿಗೆ ಒಳಪಡಿಸ್ತಾ ಇದೆ. ಉಸಿರಾಡುವ ಗುಹೆ ಅಂತಲೇ ಪ್ರಖ್ಯಾತವಾಗಿರುವ ಬಸವ ಕಲ್ಯಾಣದ ಈ ಅದ್ಭುತವನ್ನ ಜ್ಞಾನ ಭಂಡಾರ ಅಂತಲೇ ಕರೀತಾರೆ. ಅದಕ್ಕೆ ಕಾರಣ
ಅಲ್ಲಿರುವ ಜಗಜ್ಯೋತಿ ಬಸವಣ್ಣನವರ ಹುಟ್ಟು, ಕಾರ್ಯ, ಜೀವನದ ರೀತಿಯನ್ನ ಬಿಂಬಿಸುವ ಚಿತ್ರಗಳು. ಈ ಅದ್ಭುತ ಗುಹೆಯ ಇನ್ನಷ್ಟು ಡೀಟೇಲ್ಸ್ ಹೇಳ್ತೀವಿ ಕೇಳಿ. ಬಸವ ಕಲ್ಯಾಣ ಜಗದ್ಗುರು ಬಸವೇಶ್ವರರ ನೇತೃತ್ವದಲ್ಲಿ ನಡೆದ ವೀರಶೈವ ಧರ್ಮ ಪ್ರಸಾರ ಕಾರ್ಯಕ್ಕೆ ಚಾಲನೆ ಕೊಟ್ಟ ಕ್ಷೇತ್ರ. ಇಲ್ಲಿ ಬಸವೇಶ್ವರರು ಬರೋಬ್ಬರಿ 36 ವರ್ಷಗಳ ಕಾಲ ನೆಲೆಸಿದ್ರು. 12ನೇ ಶತಮಾನದಲ್ಲಿ ಬಸವೇಶ್ವರ, ಅಲ್ಲಮ ಪ್ರಭು, ಚನ್ನಬಸವಣ್ಣ, ಸಿದ್ದಿರಾಮ, ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ